ನಮಸ್ಕಾರ ಸರ್. ನಮಸ್ತೆ ಸರ್. ಎಲ್ಲಿಂದ ಬಂದಿದ್ದೀರಾ ಸರ್? ನಾನು ಕೊಪ್ಪಳದಿಂದ ಬಂದಿದ್ದೀನಿ ಸರ್. ಸ್ಪೈನಲ್ ಕಾರ್ಡಲ್ಲಿ L1 ಮತ್ತು L4 L5 ಡಿಸ್ಕ್ ಬಲ್ಜ್ ಅಂತ ಸಿಯಾಟಿಕಾ ಪೇನು, ಆಮೇಲೆ ನನಗೆ ಓವರ್ ಗ್ಯಾಸ್ ಇತ್ತು ಸರ್. ಸುಮಾರು 4-5 ವರ್ಷದಿಂದನೂ ನಾನು ನೋವಲ್ಲಿ ಇದನ್ನು ಹಾಗೆ ತಳ್ತಾ ಇದ್ದೆ ಜೀವನನ. ನನಗೆ ಸಾಕಾಗಿತ್ತು ಮಾತ್ರೆಗಳನ್ನ ತಗೊಳ್ಳೋದು. ನಾನು ಅಲೋಪತಿಕ್ನಲ್ಲಿ ಹೋದಾಗ ನನಗೆ ಎಲ್ಲರೂ ಆಪರೇಷನ್ಗೆ ಹೋಗಿ ಅನ್ನೋ ಸಜೆಸ್ಟ್ ಮಾಡ್ತಾ ಇದ್ರು. ಒಬ್ಬರು ರೆಫರ್ ಮಾಡಿದರು, ಪರಿಚಯಸ್ಥರು ನನಗೆ ತಿಳಿಸಿದ್ರು. ಇಲ್ಲಿ ಸಿಂಧನೂರಿನಲ್ಲಿ ಈ ಥರ ಕೈರೋ ಪ್ರಾಕ್ಟೀಸ್ ಮಾಡ್ತಾ ಇರೋ ಡಾಕ್ಟರ್ ಅಮರ್ ಅಂತ, ಸಾಯಿ ಪ್ರಾಕೃತಿಕ ಮನೆ ಅಂತ ಹೇಳಿ ವಾಸವಿ ನಗರ ಅಯ್ಯಪ್ಪ ಟೆಂಪಲ್ ಹತ್ರ ಅಂತ ಹೇಳಿ ಅಡ್ರೆಸ್ ಹೇಳಿದ್ರು. ಅದನ್ನು ನಾನು ಕೇಳಿದ ತಕ್ಷಣವೇ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದಂಗೆ ನಾನು ಇಲ್ಲಿಗೆ ಬಂದು ವಿಸಿಟ್ ಮಾಡಿದಾಗ ಡಾಕ್ಟರ್ ನನಗೆ ಕಂಪ್ಲೀಟ್ಲಿ ನನಗೆ ಎಷ್ಟು ಭರವಸೆ ಕೊಟ್ಟರು ಅಂತಂದರೆ ಅದನ್ನು ಹೇಳೋಕ್ಕಾಗಲ್ಲ. ಅಷ್ಟು ಭರವಸೆ ಕೊಟ್ಟರು ನನಗೆ. ಈಗ 8 ದಿವಸದ 9 ಥೆರಪಿ ತೊಗೊಂಡೆ ನಾನು. ಸುಮಾರು 5 ದಿವಸ ನಾನು ಇಲ್ಲಿ ಬಂದು ಅಡ್ಮಿಟ್ ಇದ್ದು ನಾನು 9 ಥೆರಪಿಗಳನ್ನು ಕಂಪ್ಲೀಟ್ ಮಾಡಿಕೊಂಡು ಈಗ ನಾನು ಡಿಸ್ಚಾರ್ಜ್ ಮಾಡಿಕೊಂಡು ಊರಿಗೆ ಹೋಗ್ತಾ ಇದ್ದೀನಿ. ನನಗೆ ಸ್ವಲ್ಪವೂ ನಡೆಯೋಕ್ಕೆ ಆಗ್ತಿದ್ದಿಲ್ಲ. ಆ ನಡಿಗೆ ನನಗೆ ಮತ್ತೆ ಈಗ ಸುಮಾರು ಒಂದು 3 ಕಿಲೋಮೀಟ್ರ್ ವಾಕ್ ಮಾಡುವಷ್ಟು ನನಗೆ ಚೈತನ್ಯ ಬಂದಿದೆ. ಮತ್ತು ನಾನು ನಡಿಬಲ್ಲೆ, ನಾನು ಏನಾದರೂ ಮಾಡಬಲ್ಲೆ ಅನ್ನೋ ಒಂದು ಹುಮ್ಮಸ್ಸು ಇದೆಲ್ಲ ಬಂದಿದೆ. ಈಗ ನಾನು 80% ನಾನು ಚೆನ್ನಾಗಾಗಿದ್ದೀನಿ. ಇನ್ನು 20% ನನಗೆ ಕೆಲವು ಎಕ್ಸಸೈಸ್ಗಳನ್ನ ಹೇಳ್ಕೊಟ್ಟಿದ್ದಾರೆ ಡಾಕ್ಟ್ರು. ಕೆಲವು ಊಟದ ಪದ್ಧತಿಗಳನ್ನು ಕೂಡ ಹೇಳಿದ್ದಾರೆ. ಆ ಊಟದ ಪದ್ಧತಿಗಳನ್ನು ನಾನು ಅಳವಡಿಸ್ಕೊಳ್ಳೋದ್ರಿಂದ ಮತ್ತು ವ್ಯಾಯಾಮ, ನಿಯಮಿತ ಆಹಾರ ಇವೆಲ್ಲ ತಗೊಳ್ಳೋದ್ರಿಂದ ನನಗೆ ಪೂರ್ತಿಯಾಗಿ ನಾನು ಆರಾಮಾಗ್ತೀನಿ ಅನ್ನೋ ಭರವಸೆ ನನಗೆ ಡಾಕ್ಟರ್ ಕೊಟ್ಟಿದ್ದಾರೆ. ಅದರಿಂದ ಒಂದು ಚಿಕ್ಕ ಅಂಗಡಿಗೆ ಹೋಗಿ ಏನಾದರೂ ಸಾಮಾನು ತೊಗೋಬೇಕು ಅಂದರೆ ನಾನು ಬೈಕ್ ತೊಗೊಂಡೇ ಹೋಗ್ತಾ ಇದ್ದೆ. ಈಗ ನಾನು ಸುಮಾರು 3 ಕಿಲೋಮೀಟ್ರ್ವರೆಗೂ ನಡೆಯೋಷ್ಟು ನನಗೆ ಚೈತನ್ಯ ಬಂದಿದೆ. ಅದಕ್ಕೆಲ್ಲ ಕಾರಣ ಡಾಕ್ಟರ್ ಅಮರ್ ಅವರು. ನನಗೆ ಅಮರ್ ಅವರು ಇಷ್ಟೊಂದು ನನಗೆ ಹೆಲ್ಪ್ ಮಾಡಿದ್ದಾರೆ. ನಾನು ಅದನ್ನು ಮರೆಯೋಕ್ಕಾಗಲ್ಲ. ನಾವು ಇಷ್ಟೊಂದು ಮಟ್ಟಿಗೆ ನನ್ನ ದೇಹದಲ್ಲಿ ಚೈತನ್ಯ ಬರೋದಕ್ಕೆ ಇದು ಮಾಡಿದ ಡಾಕ್ಟರ್ ಅಮರ್ ಅವರಿಗೆ ನಾನು ಸಾಕಷ್ಟು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಅದು ನನ್ನ ಒಂದು ಪುಣ್ಯ, ಪೂರ್ವಜನ್ಮದ ಪುಣ್ಯ ಅಂತ ಅನ್ಕೊತೀನಿ. ನನಗೆ ಡಾಕ್ಟ್ರದ್ದು ಇದು ಸಿಕ್ಕಿದ್ದು. ಸಡನ್ನಾಗಿ ಯಾರಿಗೂ ಸಿಗಲ್ಲ, ಅಥವಾ ಹೇಳಿದ್ರು ಕೇಳಲ್ಲ ಯಾರು ಕೂಡ. ತಾವೇ ಥಿಂಕ್ ಮಾಡಿ ಏನೇನೋ ಮಾಡ್ತಾರೆ. ಆದರೆ ಈ ಥರದ್ದು ಒಂದು ಟ್ರೀಟ್ಮೆಂಟ್ಗೆ ನಾವು ಮರಳಬೇಕು. ಮತ್ತು ಇದು ಒಂದು ರೀತಿ ಹಳೆಯ ಟ್ರೀಟ್ಮೆಂಟ್ ಇದ್ದ ಹಾಗೇನೆ, ಆದರೆ ಇದು ಒಂದು ಸ್ವಲ್ಪ ಮಾಡಿಫಿಕೇಷನ್ ಆಗಿ ಕೈರೋ ಪ್ರಾಕ್ಟೀಸ್ ಅಂತ ಇದು ಮಾಡಿದ್ದಾರೆ. ಥೆರಪಿನ ಪ್ರತಿಯೊಬ್ಬರು ತಗೋಬೇಕು ಅನ್ನೋದೇ ನನ್ನ ಒಂದು ಇಂಟೆನ್ಷನ್. ಇದನ್ನು ಆದಷ್ಟು ಜನರು ಆ ನೋವಿಂದ ಹೊರಗೆ ಬರೋಕ್ಕೆ ಇದನ್ನು ಬಳಸ್ಕೊಳ್ಳಿ ಅಂತ ಎಲ್ಲರೂ ಪ್ರಾರ್ಥನೆ. ಮಾತ್ರೆಗಳನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಡ್ಬೋದು, ಅಷ್ಟರ ಮಟ್ಟಿಗೆ ನಮಗೆ ಇಲ್ಲಿ ಒಂದು ರಿಲೀಫ್ ಸಿಗುತ್ತೆ ನಮಗೆ. ಆದಷ್ಟು ಎಲ್ಲ ಜನರು ಈ ನೋವಿನಿಂದ ಹೊರಗೆ ಬರೋಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲ ಜನರು ಇದನ್ನು ಬಳಸ್ಕೊಳ್ಳಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ.